ಕೊಡ್ತಾ ಇದೆ ಇರಾನ್. ನಿಮ್ಮ ರಾಷ್ಟ್ರ ನೀವು ರಕ್ಷಣೆ ಮಾಡಿಕೊಡ್ರಿ, ಇನ್ನೊಬ್ರು ಯಾರನ್ನ ರಕ್ಷಣೆ ಮಾಡ್ತಾರೆ ಅನ್ನುವಂಥ ಮಟ್ಟದಲ್ಲೇ. ಹೀಗಾಗಿ ಭಾರತವು ಇವತ್ತು ಹೊಸ ಅರ್ಥನೀತಿಯನ್ನು ಮಾಡಿಕೊಳ್ಳೇಬೇಕಾಗಿದೆ. ಇವತ್ತು ನಿಶ್ಚಿತವಾಗಿ ತಿಳ್ಕೊಬೇಕಾಗಿದೆ, ಯಾವ ಕಾರ್ಪೊರೇಟ್ರಿಂದಾಗಲಿ ಮತ್ತೊಬ್ಬರಿಂದಾಗಲಿ ಬಂಡವಾಳಶಾಹಿಗಳಿಂದಾಗಲಿ ಈ ದೇಶದ ಎಲ್ಲರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದು ಬರ್ಕೊಂಡು ಇಟ್ಕೊಂಡ್ಬಿಟ್ರಿ. ಮೋದಿಯವರು ಇರ್ಬೋದು, ಇನ್ಯಾವುದೇ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯಾರೂ ಇರ್ಬೋದು, ಇವರು ಈ ದೇಶದ ಎಲ್ಲ ಯುವಕರಿಗೆ ಉದ್ಯೋಗನ ಸೃಷ್ಟಿ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಇವರು ಒಂದು ಫೀಲ್ಡು ಒಕ್ಕಲ್ತನ, ರೈತಾಪಿ ಅಥವಾ ಕೃಷಿ ಮತ್ತು ಕೃಷಿ ಆಧಾರಿತ ಉದ್ಯಮಿಗಳಿಗೆ ನಾವು ಅವಕಾಶ ಕೊಟ್ಟು ಅವ್ರಿಗೆ ಮಾರ್ಕೆಟ್ ಮಾಡಿ ಕೊಟ್ಟಾಗ ಮಾತ್ರ ಇಡೀ ದೇಶದ ಎಲ್ಲರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ. ಯಾಕಂದ್ರೆ ಇವತ್ತು ನಮ್ಮ ಮೋದಿಯವ್ರು ಬಂದಾಗ ನಿಮ್ಗೆ ಗೊತ್ತದ 2 ಕೋಟಿ ಪ್ರತಿ ವರ್ಷ ಉದ್ಯೋಗ ಕೊಡ್ತಾನೆ ಅಂದ್ರೆ ಎಷ್ಟು ಕೊಟ್ಟರು ಇಲ್ಲಿವರೆಗೆ ಅನ್ನೋಂಥದ್ದು ನೀವು ಇವತ್ತು ಶ್ವೇತಪತ್ರ ಹೊರಡಿಸೋದು ಕೇಳಬೇಕಾಗಿದೆ. ಕೇಳ್ರಿ ನೀವೆಲ್ಲರೂ, ಇವತ್ತಿನ ಈ ದೇಶದ ಪ್ರಜೆಗಳೆಲ್ಲ ಮೋದಿಯವ್ರಿಗೆ ಕೇಳ್ರಿ, ಎಷ್ಟು ಕೊಟ್ಟರಪ್ಪ ನೀವು ಉದ್ಯೋಗ ಇಲ್ಲಿವರೆಗೆ, ಅದಕ್ಕೂ ಶ್ವೇತಪತ್ರ ಹೊರಡಿಸ್ರಿ ಅಂತೇಳಿ. ಯಾಕಂದರೆ ಇಲ್ಲಿವರೆಗೆ ಜನಸಂಖ್ಯೆನ ಇವತ್ತು ಸರ್ವೆ ಮಾಡಿಸಿಲ್ಲ ನಮ್ಮ ಮೋದಿಜಿಯವರು. ಈಗೇನೋ ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಆದಾಗ ಖರೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ನಮ್ಮ ಡೆವಲಪ್ಮೆಂಟ್ ಹೇಳೋದಕ್ಕಾಗಿ ಅಂಕಿ ಸಂಖ್ಯೆ ಬೇಕು. ಆ ಅಂಕಿ ಸಂಖ್ಯೆ ನಮಗೆ ಸಿಗ್ತಾ ಇಲ್ಲ. ಯಾವುದೋ ಪೀಳಿಗೆ ಹೋಗಿ ನೀವು ಸಿಗ್ತಾ ಇಲ್ಲ. ಹೀಗಾಗಿ ಏನಾಗಿದೆಪ್ಪ, ನಾ ಏನು ಹೇಳ್ತೀನಿ ಅದ ಅಂಕಿ ಸಂಖ್ಯೆ, ಸರ್ಕಾರ ಹೇಳುತ್ತೆ ಅದ ಅಂಕಿ ಸಂಖ್ಯೆ, ಅದು ಸರ್ವೆ ಅನ್ನುವಂಥದ್ದು ಖಚಿತವಾಗಿ ಆಗಿಲ್ಲ ಅನ್ನೋದು ಮಾತ್ರ ಅಷ್ಟೇ ಸತ್ಯದ. ಅದೇನೂ ಇರಲಿ, ಇವತ್ತು ವಿದೇಶಾಂಗ ನೀತಿಯನ್ನು ಮತ್ತು ಅರ್ಥನೀತಿಯನ್ನು ಬದಲಾಯಿಸಿಕೊಳ್ಳುವಂಥ ಉತ್ತಮ ಕಾಲ ಬಂತದ. ನಮಗೆ ಮೇಲೆ ಇವತ್ತು ಅಮೇರಿಕದ ಪ್ರೆಷರ್ ಇಲ್ಲ. ಅಮೇರಿಕ ತನ್ನಸ್ಥ ಉಳಿಸ್ಕೊಂಡು ಸಾಕಾಗಿದೆ. ಇವತ್ತು ನಾನು ಬಿಟ್ಟರೆ ಸಾಕಬಾರೋ ಪರಿಸ್ಥಿತಿ ಬಂದು ನಿಂತದೆ ಇವತ್ತು ಅಮೇರಿಕ. ಯಾಕಂದರೆ ಆ ಶತಾಯಗತ ಏನಾದರೂ ಮಾಡಿ ಮಧ್ಯ ಏಷ್ಯಾವನ್ನು ಮತ್ತನ್ನು ಸುಪರಿ ತೊಗೊಳ್ಬೇಕಪ್ಪ ಅಂತಂದ್ರೆ ಇರೋ ಹಾಗೆ ಒಂದೇ ಈಗ ಯುದ್ಧ. ಯಾಕಂದ್ರೆ ಚೀನಾ ಮತ್ತು ಇರಾನ್ ಅಂತ ಸ್ಪಷ್ಟವಾಗಿ ಯುದ್ಧಕ್ಕೆ ನಿಂತದೆ ಇವತ್ತು. ಖರ್ಗ್ ಐಲ್ಯಾಂಡ್ ಬೆದರಿಗೆ ಹಾಕಿ ನೋಡಿದ್ರು ಅಮೇರಿಕದವರು, ಖರ್ಗ್ ಐಲ್ಯಾಂಡ್ ಕಸ್ಕೊಳ್ತೀವಿ ಅಂತೇಳಿ. ಬಂದರೆ ಬಾಪ ಅಲ್ಲಿ ಅನ್ನೋಂಗೆ ಹೇಳಿದ್ರು ಅವರು. 10 ಲಕ್ಷ ಸೈನ್ಯವನ್ನು ಅಲ್ಲಿ ಸುತ್ತಮುತ್ತಲ ಕಾಲ್ದಾಳ ಅಂತಾರೆ ಅದನ್ನಾಯಿತು, ಮತ್ತೇನಾಯಿತು ನಿಲ್ಲಿಸಿದಾರೆ. ಜೊತೆಗೆ ವಾಯು ಮೂಲಕ ಬಂದರೆ ಅಲ್ಲೂ ಅದ, ಅಲ್ಲೇ ಕ್ಷಿಪಣಿಗಳನ್ನ ರೆಡಿ ಮಾಡಿ ಕೂತಿದ್ದಾರೆ. ಹೆಂಗೆ ಬರ್ತೀರಿ ಬರ್ರಿ ನೀರಾಗಿ ಬಂತಂದ್ರೆ 5 ವರ್ಷದ ರೆಡಿ ಇದ್ದಾರೆ. ನೀವು ಖರ್ಗ್ ದ್ವೀಪ ಮುಟ್ಟ